ಎಲ್ರಿಗೂ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರು ವತಿಯಿಂದ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 8ನೇ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಈ ದಿನ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ತಂತ್ರಜ್ಞಾನಗಳ ಪ್ರಸರಣೆಯಲ್ಲಿ ಪಾತ್ರವಹಿಸುವ ಕುರಿತಾಗಿ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಸುಮಾರು 731 ಕೃಷಿ ವಿಜ್ಞಾನ ಕೇಂದ್ರಗಳು, ನಮ್ಮ ರಾಜ್ಯದಲ್ಲಿ ಸುಮಾರು 33 ಕೃಷಿ ವಿಜ್ಞಾನ ಕೇಂದ್ರಗಳು ಇದಾವೆ. ಒಂದೊಂದು ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಂತೆ ಸುಮಾರು 33 ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿವೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳು, ಒಂದು ತಿಪ್ಟೂರು ಹತ್ರ ಕೃಷಿ ವಿಜ್ಞಾನ ಕೇಂದ್ರ, ಬಿದಿರಗುಡಿ ಕಾವಲ್ ಹತ್ರ, ಅದು 5 ತಾಲೂಕುಗಳ ಒಂದು ತಂತ್ರಜ್ಞಾನ ಪ್ರಸರಣೆಯಲ್ಲಿ ಮಹತ್ವವಾದ ಪಾತ್ರ ವಹಿಸ್ತದೆ. ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರ ಇರಳ್ಳಿ ಹತ್ರ, ತುಮಕೂರು ತಾಲೂಕಿನ ಇರಳ್ಳಿ ಹತ್ರ ಇದಾವೆ, ಅದು ಒಂದು 5 ತಾಲೂಕುಗಳ ಕೃಷಿ ತಂತ್ರಜ್ಞಾನ ಪ್ರಸರಣೆಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಕೊಂಡು ಈ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸ್ತವೆ. ಒಂದು ಹೊಸ ತಂತ್ರಜ್ಞಾನಗಳು ಬಂದಾಗ ನಮ್ಮಲ್ಲಿ ಇರುವಂತ ಜಿಲ್ಲೆಯಲ್ಲಿ ಇರುವಂತ ಸಮಸ್ಯೆಗಳ ಅನುಗುಣವಾಗಿ ಒಂದು ಹೊಸ ಸಮಸ್ಯೆಗೆ ಒಂದು ತಂತ್ರಜ್ಞಾನಗಳನ್ನ ಕಂಡುಹಿಡ್ಕೊಳ್ಳುವಂತ ಕೆಲಸನ ಮರುಪರಿಶೀಲನೆ ಮಾಡ್ತೀವಿ. ಅದರಲ್ಲಿ ಸುಮಾರು 3-4 ಆಪ್ಷನ್ ಇಟ್ಕೊಂಡು ಅನೇಕ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿದಂತವಕ್ಕೆ ಒಂದೇ ಸಮಸ್ಯೆಗೆ ಅನೇಕ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿರ್ತಾರೆ. ಅದರಲ್ಲಿ ಉತ್ತಮವಾದ ಮತ್ತು ಆರ್ಥಿಕವಾಗಿ ನಿರ್ವಹಣೆ ಮಾಡುವಂತ ಒಂದು ತಂತ್ರಜ್ಞಾನಗಳು, ಸೂಕ್ತ ತಂತ್ರಗಳನ್ನ ಮರುಪರಿಶೀಲನೆ ಮುಖಾಂತರ ನಾವು ಕಂಡುಕೊಳ್ತೇವೆ. ಎರಡನೇದಾಗಿ ಮುಂಚೂಣಿ ಪ್ರಾತ್ಯಕ್ಷಿಕೆ. ಅನೇಕ ತಂತ್ರಜ್ಞಾನಗಳು ಉತ್ತಮ ರೀತಿಯ ಫಲಿತಾಂಶವನ್ನ ಕೊಡ್ತಾ ಇರ್ತವೆ ನಮ್ಮ ಪ್ರದೇಶಕ್ಕೆ. ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಲಿತಪಡಿಸಲು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ನಾವು ಕೈಗೊಳ್ತೇವೆ. ನಂತರದಾಗಿ ತರಬೇತಿ ಕಾರ್ಯಕ್ರಮಗಳು. ನಮ್ಮ ಕೇಂದ್ರದ ವತಿಯಿಂದ ಒಳ ಆವರಣ ಮತ್ತು ಹೊರ ಆವರಣ ತರಬೇತಿ ಕಾರ್ಯಕ್ರಮ ಮಾಡ್ತೀವಿ. ಒಳ ಆವರಣ ಅಂತಂದ್ರೆ ನಮ್ಮ ಕೇಂದ್ರ ವತಿಯಿಂದಲೇ ಕೇಂದ್ರ ಸ್ಥಾನದಲ್ಲೇ ಅನೇಕ ತಂತ್ರಜ್ಞಾನಗಳ ಕುರಿತಾಗಿ ವಿಷಯಗಳ ಕುರಿತಾಗಿ ತರಬೇತಿ ಕಾರ್ಯಕ್ರಮ ಮಾಡ್ತೀವಿ. ಸುಮಾರು 1 ದಿನ ಇರ್ಬೋದು, 2 ದಿನ ಇರ್ಬೋದು, 1 ವಾರ ಇರ್ಬೋದು. ಉತ್ಕೃಷ್ಟವಾದ ಉತ್ತಮ ದರ್ಜೆಯ ಒಂದು ತರಬೇತಿ ಹಾಲಿದೆ ನಮ್ಮ ಹತ್ರ. ಮತ್ತು ಉಳ್ಕೊಳ್ಳೋಕೆ ಇಲ್ಲಿನ 2-3 ದಿನ ಆದ್ಮೇಲೆ ಇಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆ ಸಹ, ವಸತಿ ಗೃಹಗಳನ್ನ ಸಹ ನಾವು ಸೌಲಭ್ಯ ಕೊಡ್ತಾ ಇದೀವಿ. ನಂತರದಾಗಿ ನರ್ಸರಿ ಇದೆ. ಅನೇಕ ಒಂದು ಉತ್ಕೃಷ್ಟವಾದ ಪರಿಕರಗಳನ್ನ ಒದಗಿಸುವಂತ ಕೆಲಸವನ್ನ ನಮ್ಮ ನರ್ಸರಿ ಮುಖಾಂತರ ನಾವು ಮಾಡ್ತೀವಿ. ಇಲ್ಲಿ ಉತ್ಕೃಷ್ಟವಾದಂತ ಮಾವು ಇರ್ಬೋದು, ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಪಪ್ಪಾಯ ಇರ್ಬೋದು, ನುಗ್ಗೆ ಇರ್ಬೋದು, ಹೀಗೆ ಅನೇಕ ಒಂದು ಬೆಳೆಗಳನ್ನ ಸಹ ನಮ್ಮ ನರ್ಸರಿಯಲ್ಲಿ ರೈಸ್ ಮಾಡಿ ನಾವು ವಿತರಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಲ್ಲಿ ಇರುವಂತ ವಿಸ್ತರಣಾ ಕಾರ್ಯಕರ್ತರಿಗಿರ್ಬೋದು, ಅನೇಕ ಕೇಂದ್ರಗಳಲ್ಲಿ NGOಗಳು ಅಂತ ಹೇಳ್ತೀವಿ ನಾವು, ಅಲ್ಲಿ ಮಾಡುವಂತ ವಿಸ್ತರಣಾ ಕಾರ್ಯಕರ್ತರು ಸಹ ನಾವು ಕನ್ಸಲ್ಟೆನ್ಸಿ ಸರ್ವಿಸ್ ಅಥವಾ ಕ್ಷೇತ್ರ ಭೇಟಿಗಳು ಅವ್ರ ಜೊತೆ ಒಳಗೂಡಿಕೊಂಡು ನಾವು ರೈತರ ತಾಕಲಿಗೆ ಕ್ಷೇತ್ರ ಭೇಟಿಗಳು ಸಹ ಮಾಡ್ತಾ ಇರ್ತೀವಿ. ಹೀಗೆ ಅನೇಕ ವಿಷಯಗಳ ಕುರಿತಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನ ನಿರ್ವಹಿಸ್ತಾ ಇದ್ದಾವೆ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಟಿಕ್ ಸೆಂಟರ್ ಅಂತ ನಾವು ಸಹ ನಿರ್ವಹಣೆ ಮಾಡ್ತಾ ಇದೀವಿ. ಈ ಅಟಿಕ್ ಸೆಂಟರ್ ನಲ್ಲಿ ಅನೇಕ ತರಬೇತಿ ಕಾರ್ಯಕ್ರಮ ನಮ್ಮ ಕೇಂದ್ರ ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಅನೇಕ ತಂತ್ರಜ್ಞಾನಗಳ ಕುರಿತಾಗಿ ರೈತ ಬಾಂಧವರು ತಿಳಿಸ್ತೀವಿ. ಆಗ ಆ ತಂತ್ರಜ್ಞಾನಗಳು ಬೇರೆ ಕಡೆ ಸಿಗ್ತವೆ ಅಂತಂದಾಗ ಅವ್ರು ಅಳವಡಿಸಿಕೊಳ್ಳೋ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿ ಆ ತಂತ್ರಜ್ಞಾನಗಳನ್ನ ಮಾಡುವಂತ ಕೆಲಸನ ಸಹ ನಮ್ಮ ಅಟಿಕ್ ಸೆಂಟರ್ ಇಂದ ನಾವು ಮಾಡ್ತೀವಿ. ಈ ಅಟಿಕ್ ಸೆಂಟರ್ ನಲ್ಲಿ ಸುಧಾರಿತ ಬೀಜಗಳನ್ನು ಸಹ, ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಮೇವಿನ ಬೀಜಗಳು ಇರ್ಬೋದು, ಹೀಗೆ ಅನೇಕ ಬೀಜಗಳನ್ನ ಒದಗಿಸುವಂತ ಕಾರ್ಯವನ್ನು ಸಹ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಸ್ಪೆಷಲ್ಸ್ ಅಂತ ಹೇಳ್ತೀವಿ. ಮ್ಯಾಂಗೋ ಸ್ಪೆಷಲ್, ಬನಾನಾ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್, ಹೀಗೆ ಒಂದು ಪೋಷಕಾಂಶಗಳ ಮಿಶ್ರಣವಾದಂತಹ ಸ್ಪೆಷಲ್ಸ್ ಸಹ ನಮ್ಮ ಕೇಂದ್ರದಿಂದ ಕೊಡು ಮಾಡ್ತಾ ಇದೀವಿ. ಇದರೆಲ್ಲ ಜೊತೆಗೆ ನಮ್ಮ ಕೇಂದ್ರದ ವತಿಯಿಂದ ತರಬೇತಿ ಪಡ್ಕೊಂಡು ಅನೇಕ ಒಂದು ಸ್ವ ಉದ್ಯೋಗ ಸಹ ಮಹಿಳೆಯರು ಮಾಡ್ತಾ ಇದ್ರೆ, ಅವರು ಅಭಿವೃದ್ಧಿಪಡಿಸಿದಂತ ಅಥವಾ ಅವರು ತಯಾರಿಸಿದಂತ ರಾಗಿ ಮಾಲ್ಟ್ ಇರ್ಬೋದು, ಜೇನುತುಪ್ಪ ಇರ್ಬೋದು, ಹಾಗೆ ಇನ್ನಿತರ ಸಿರಿಧಾನ್ಯಗಳಿಂದ ಮಾಡಿದಂತ ಮಾಲ್ಟ್ ನ ಸಹ ನಮ್ಮ ಕೇಂದ್ರದಿಂದ ಒದಗಿಸ್ತಾ ಇರ್ತೀವಿ. ಇದು ಒಂದು ಅಟಿಕ್ ನಿಂದ ನಡೆಯುವಂತ ಕಾರ್ಯಕ್ರಮಗಳು. ಜೊತೆಗೆ ನಮ್ಮ ಕೇಂದ್ರದಲ್ಲಿ ಆಗ ನಾನು ಹೇಳ್ಪಟ್ಟಂಗೆ ನುರಿತವಾದ ವಿಜ್ಞಾನಿಗಳ ಒಂದು ತಂಡನೇ ಇರುತ್ತೆ. ಆ ತಂಡಗಳಲ್ಲಿ ಬೇಸಾಯಶಾಸ್ತ್ರ ಇರ್ಬೋದು, ತೋಟಗಾರಿಕೆ ಇರ್ಬೋದು, ರೋಗ ಮತ್ತು ಬೆಳೆಗಳಲ್ಲಿ ಬರುವಂತಹ ರೋಗ ಮತ್ತು ಕೀಟ ನಿರ್ವಹಣೆ ಅಂತ ವಿಜ್ಞಾನಿಗಳು ಇರ್ಬೋದು, ಗೃಹ ವಿಜ್ಞಾನಿಗಳು ಇರ್ಬೋದು, ಮಣ್ಣಿನ ವಿಜ್ಞಾನಿಗಳು ಇರ್ಬೋದು, ಹಾಗೂ ಪಶುಸಂಗೋಪನೆ ವಿಜ್ಞಾನಿಗಳು ಇರ್ಬೋದು, ಇವರೆಲ್ಲ ಒಂದು ಒಳಗೊಂಡಂತ ಒಂದು ತಂಡಗಳು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ನಮಗೆ ಒಂದು ಕೇಂದ್ರಕ್ಕೆ ಬಂದಾಗ ಅವರಿಗೆ ಎಲ್ಲ ಒಂದು ವಿವಿಧ ರೀತಿಯಾದಂತಹ ವಿಷಯಗಳ ಕುರಿತಾದ ಒಂದು ಮಾಹಿತಿಯನ್ನು ಸಹ ನಮ್ಮಲ್ಲಿ ಕೇಂದ್ರದಿಂದ ಒದಗಿಸ್ತಾ ಇರ್ತೀವಿ. ಇವೆಲ್ಲ ಜೊತೆಗೆ ನಮ್ಮ ಕೇಂದ್ರದಲ್ಲಿ ಅನೇಕ ಸೌಲಭ್ಯಗಳು ಇರುವಂತಹ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾ ಇದೀವಿ. ನಾನು ಆಗ್ಲೇ ಹೇಳಿದಂಗೆ ಮಣ್ಣು ಮತ್ತು ನೀರಿನ
ಮಾದರಿಗಳನ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತೀವಿ. ರಿಪೋರ್ಟ್ ಕೊಟ್ಟಾದಾಗ ಅದ್ರ ರಿಪೋರ್ಟ್ ಮೇಲೆ ನಿಮಗೆ ಯಾವ ಬೆಳೆಯಲ್ಲಿ ಯಾವ ಪೋಷಕಾಂಶ ನಿರ್ವಹಣೆ ಬಗ್ಗೆ ಕುರಿತಾಗಿ ಸಹ ನುರಿತ ವಿಜ್ಞಾನಿಗಳು ತಿಳಿಪಡಿಸ್ತಾರೆ. ಅದಾದ ನಂತರ ನಮ್ಮ ಕೇಂದ್ರ ವತಿಯಿಂದ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕನೂ ಸಹ ಮಾಡಿದೀವಿ. ಈ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕದಲ್ಲಿ ಆರ್ಕ ನವಣೆ ಸಾಮೆ ಬೆಳೆದಂತ ರೈತ ಬಾಂಧವರು ಅವ್ರು ಬೆಳೆದಂತ ಬೆಳೆಯನ್ನ ನಮ್ಮಲ್ಲಿ ತಗೊಂಬಂದಾಗ ಕ್ಲೀನಿಂಗ್ ಮಾಡೋದಿರ್ಬೋದು, ಅಕ್ಕಿ ಮಾಡುವಂತ ಕೆಲಸನೂ ಸಹ ನಮ್ಮ ಸಿರಿಧಾನ್ಯ ಸಂಸ್ಕರಣಾ ಘಟಕದಿಂದ ಒದಗಿಸ್ತಾ ಇದೀವಿ. ಅದು ಸುಮಾರು 1 kgಗೆ 5 ರೂಪಾಯಿ ಚಾರ್ಜ್ ನಾವು ಮಾಡ್ತಾ ಇದೀವಿ. ಇನ್ನಿತರ ಆದಂತಹ ಸೌಲಭ್ಯಗಳು ಅಂತಂದ್ರೆ ತೆಂಗಿನಲ್ಲಿ ಕಾಯಿ ಸುಲಿಯುವಂತ ಯಂತ್ರ ಸಹ ಇದೆ, ಮತ್ತೆ ಅಡಿಕೆ ಪ್ಲೇಟ್ ಮಾಡುವಂತ ಯಂತ್ರ ಸಹ ಇದೆ. ಅನೇಕ ರೈತ ಬಾಂಧವರು ಅಥವಾ ಒಂದು ತಂಡ ಇರ್ಬೋದು ಅಥವಾ ಗುಂಪು ಇರ್ಬೋದು ಅಥವಾ FPO ಇರ್ಬೋದು, ಅವರು ಸ್ವ ಇಚ್ಛೆಯಿಂದ ಬಂದಾಗ ಈ ಒಂದು ತೆಂಗಿನ ಕಾಯಿ ಸುಲಿಯುವ ಯಂತ್ರ ಅಥವಾ ಅಡಿಕೆ ಪ್ಲೇಟ್ ಮಾಡುವಂತರನ್ನ ತಮ್ಮಲ್ಲೇ ಒಂದು ಗ್ರಾಮಗಳಿಗೆ ನೀವು ತಗೊಂಡೋಗಿ ಒಂದು ಕಮಿಟ್ಮೆಂಟ್ ಅಂತ MOU ಅಂತ ಹೇಳ್ತೀವಿ ಮಾಡ್ಕೊಂಡ ಮೇಲೆ ನೀವೇ ಇಷ್ಟೊಂದು ಚಾರ್ಜ್ ಮಾಡ್ತೀವಿ. ಆ ಚಾರ್ಜ್ ಮೇಲೆ ನೀವೇ ಒಂದು FPOಗಳು ಎಲ್ಲ ಗ್ರಾಮ ಮಟ್ಟದಲ್ಲಿ ಈ ಒಂದು ಸೌಲಭ್ಯನ ಉಪಯೋಗಿಸ್ಕೊಬಹುದು. ನೀವೇ ಇಷ್ಟೊಂದು ಚಾರ್ಜ್ ಮಾಡಿ ನೀವು ಸೌಲಭ್ಯ ಉಪಯೋಗಿಸಬಹುದು. ಆದ್ರೆ ನಮ್ಮ ಕೇಂದ್ರಕ್ಕೆ ಬಂದು ನೀವು ಆ ಸೌಲಭ್ಯನ ಪಡ್ಕೊಳ್ತೀರಂತಂದ್ರೆ ಒಂದು ಕಾಯಿ ಸುಲಿಯೋದಕ್ಕೆ ನಮ್ಮ ಯಂತ್ರದ ಮುಖಾಂತರ ಕಾಯಿ ಸುಲಿಯೋದಕ್ಕೆ 50 ಪೈಸೆ ಚಾರ್ಜ್ ಮಾಡ್ತೀವಿ. ಅಡಿಕೆ ಪ್ಲೇಟ್ ಮಾಡೋ ಒಂದು ಅಡಿಕೆ ಪ್ಲೇಟ್ಗೆ 50 ಪೈಸೆ ನಾವು ಚಾರ್ಜ್ ಮಾಡ್ತೀವಿ. ಇದೇ ಮುಂದುವರಿದು ನಮ್ಮ ಕೇಂದ್ರ ವತಿಯಿಂದ ಉತ್ಕೃಷ್ಟ ದರ್ಜೆಯ ಬೀಜೋತ್ಪಾದನಾ ತಂತ್ರಜ್ಞಾನಗಳನ್ನ ಸಹ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ. ರೈತ ಬಾಂಧವರಿಗೆ ಒದಗಿಸುವಂತ ತಳಿಗಳು ಬೆಳೆಗಳು ಉತ್ಕೃಷ್ಟ ದರ್ಜೆಯಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ಬೀಜೋತ್ಪಾದನೆಯನ್ನ ಸಹ ನಮ್ಮ ಕೇಂದ್ರ ವತಿಯಿಂದ ಒದಗಿಸ್ತಾ ಇದೀವಿ. ಜೊತೆಗೆ ರೈತ ಬಾಂಧವರು ನಮ್ಮ ಕೇಂದ್ರಕ್ಕೆ ಬಂದಾಗ ತಮ್ಮ ಜ್ಞಾನಾರ್ಜನ ಅಭಿವೃದ್ಧಿಪಡಿಸಿಕೊಳ್ಳಲು ಅನೇಕ ಒಂದು ತಾಕುಗಳನ್ನ ಸಹ ನಾವು ನಮ್ಮ ಕೇಂದ್ರ ವತಿಯಿಂದ ಇದಾವೆ. ಉದಾಹರಣೆಗೆ ಸುಮಾರು 4 ಎಕರೆ ಜಮೀನಿನಲ್ಲಿ ತೆಂಗಿನಲ್ಲಿ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳ ಮುಖ್ಯವಾದ ಬೆಳೆ ಅಂದ್ರೆ ತೆಂಗು. ರೋಗ ಮತ್ತು ಕೀಟ ಹಾಗೂ ಕಡಿಮೆ ಇಳುವರಿಯಿಂದ ಬಹಳ ಜನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತೆಂಗಿನಲ್ಲಿ ಇತರ ಬೆಳೆಗಳನ್ನ ಬೆಳೆದು ಆರ್ಥಿಕವಾಗಿ ಹೇಗೆ ಸಬಲೀಕರಣ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಂತ್ರಜ್ಞಾನಗಳ ಒಂದು ತಾಕುಗಳು ಸಹ ನಮ್ಮ ಕೇಂದ್ರ ವತಿಯಿಂದ ಇದಾವೆ, ಅಭಿವೃದ್ಧಿಪಡಿಸಿದ್ವಿ. ಉದಾಹರಣೆಗೆ ತೆಂಗಿನಲ್ಲಿ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡುವಂತ ತಾಕುಗಳು ಸಹ ನಮ್ಮಲ್ಲಿ ಇದಾವೆ. ಜೊತೆಗೆ ಸಮಗ್ರವಾಗಿ ಪೀಡೆ ನಿರ್ವಹಣೆ ಹೇಗೆ ಮಾಡ್ಬೇಕು ಅನ್ನೋ ಒಂದು ತಂತ್ರಜ್ಞಾನಗಳನ್ನ ನೀವು ನೋಡ್ಬೋದು ಇಲ್ಲೇ ಬಂದು. ಅದ್ರ ಜೊತೆಗೆ ನಮ್ಮ ತೆಂಗಿನಲ್ಲಿ ಇತರವಾಗಿ ಅನೇಕ ಬೆಳೆಗಳನ್ನ ಬೆಳಿಬಹುದು. ಉದಾಹರಣೆಗೆ ತೆಂಗಿನಲ್ಲಿ ಕೊಕ್ಕೋ ಬೆಳೆಯೋದಿರ್ಬೋದು, ಅದ್ರ ಜೊತೆಗೆ ಬಳೆ ಬೆಳೆಯೋದಿರ್ಬೋದು. ಅದಾದ್ಮೇಲೆ ಚೆಕ್ಕಿನೂ ಸಹ ನಮ್ಮ ತೆಂಗಿನಲ್ಲಿ ಶಿಫಾರಸು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತೆಂಗಿನ ಒಂದು ಹೊರತಾಗಿ ಅನೇಕ ಬೆಳೆಗಳನ್ನ ನಮ್ಮ ತೆಂಗಿನ ತಾಕಿನಲ್ಲಿ ನೀವು ಬೆಳೆದು ಆರ್ಥಿಕವಾಗಿ ಅಧಿಕ ಇಳುವರಿನೂ ಪಡಿಬಹುದು ಮತ್ತು ಅಧಿಕ ಆದಾಯನ ಗಳಿಸಬಹುದು. ಜೊತೆಗೆ ಈ ಒಂದು ಪ್ರದೇಶಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ಪ್ರದೇಶಕ್ಕೆ ಅವಗುಣಕವಾಗಿ ಹೊಂದಿಕೊಳ್ಳುವಂತ ಅನೇಕ ಒಂದು ಹಣ್ಣಿನ ಬೆಳೆಗಳು ಸಹ ನಮ್ಮ ಕೇಂದ್ರದ ವತಿಯಿಂದ ತಾಕೊಳ್ಳಿದ್ದಾವೆ. ಉದಾಹರಣೆಗೆ ಮಾವು ಇರ್ಬೋದು, ಗೋಡಂಬಿ ಇರ್ಬೋದು, ಸೀಬೆ ಇರ್ಬೋದು, ಹುಣಸೆ ಇರ್ಬೋದು, ಜಾಮೂನು ಇರ್ಬೋದು. ಜಾಮೂನು ಅಂತಂದ್ರೆ ನೇರಳೆ. ಹೀಗೆ ಅನೇಕ ತಾಕುಗಳು ಸಹ ನಮ್ಮ ಒಂದು ಪ್ರಾಯೋಗಿಕವಾಗಿ ಅನೇಕ ಒಂದು ತಾಕುಗಳನ್ನ ಸಹ ನಾವು ಅಭಿವೃದ್ಧಿ ಪಡಿಸಿದೀವಿ. ಇದೆಲ್ಲದರ ಜೊತೆಗೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅನೇಕ ನಗರವಾಸಿಗಳಿಗೆ ಅನೇಕ ಟೆರೆಸ್ ಇರುತ್ತೆ. ತಮ್ಮಲ್ಲೇ ಇರುವಂತ ಟೆರೆಸ್ ನಲ್ಲಿ ಟೆರೆಸ್ ಗಾರ್ಡನ್ ಅಥವಾ ತಾರಸಿ ಕೈತೋಟನ ಹೇಗ್ ಮಾಡ್ಕೊಬೇಕು, ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋ ಒಂದು ಪ್ರಾತ್ಯಕ್ಷಿಕೆಯ ತಾಕುನು ಸಹ ನಮ್ಮ ಕೇಂದ್ರದಲ್ಲಿ ನಾವು ಅಭಿವೃದ್ಧಿ ಪಡಿಸಿದೀವಿ. ಜೊತೆಗೆ ಪೌಷ್ಟಿಕ ಕೈತೋಟ ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ನಗರೀಕರಣದಲ್ಲಿ ನಾಗರಿಕರು ನಗರದಲ್ಲಿ ವಾಸಿಸುವಂತ ಜನಗಳು ತಮ್ಮ ಕಡಿಮೆ ಜಮೀನಲ್ಲಿ ಅಥವಾ ಕಡಿಮೆ ಪ್ರದೇಶ ಇದ್ರೆ ನಿಮ್ಮ ಮನೆ ಮುಂದೆ ಇದ್ರೆ ಹೀಗೆ ಪೌಷ್ಟಿಕ ಕೈತೋಟಗಳನ್ನ ಅಭಿವೃದ್ಧಿ ಪಡಿಸಿ ತಮ್ಮ ಆರೋಗ್ಯದಲ್ಲಿ ಬೇಕಾಗಿರುವಂತ ಅನೇಕ ತರಕಾರಿ ಬೆಳೆಗಳನ್ನ ತಾವೇ ಬೆಳೆದುಕೊಂಡು ಆರೋಗ್ಯನ ನೋಡ್ಕೊಬಹುದು. ಆ ನಿಟ್ಟಿನಲ್ಲಿ ಪೌಷ್ಟಿಕ ಕೈತೋಟದ ಒಂದು ತಾಕು ಸಹ ನಮ್ಮ ಕೇಂದ್ರದಿಂದ ಅಭಿವೃದ್ಧಿ ಪಡಿಸಿದ್ವಿ. ಅದ್ರ ಜೊತೆಗೆ ಮಿನಿ ಕ್ರಾಪ್ ಡೆಮೋನ್ಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ಚಿಕ್ಕ ಪ್ರಮಾಣದಲ್ಲಿ ವಿವಿಧ ರೀತಿಯ ಬೆಳೆಗಳು ಸಹ ನಮ್ಮ ಒಂದು ರೈತ ಬಾಂಧವರು ಅನೇಕ ಬೆಳೆಗಳು ಇರ್ತವೆ. ಆ ನಿಟ್ಟಿನಲ್ಲಿ ಚಿಕ್ಕ ಪ್ಲಾಟ್ ನಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೆದು ವೈಜ್ಞಾನಿಕವಾಗಿ ಬೆಳೆಯೋದು. ಆ ನಿಟ್ಟಿನಲ್ಲಿ ಹೇಗೆ ತಂತ್ರಜ್ಞಾನಗಳನ್ನ ಇಲ್ಲಿ ಅಭಿವೃದ್ಧಿ ಪಡಿಸಿದೀವಿ. ಅನೇಕ ವೈಜ್ಞಾನಿಕವಾಗಿ ಬೆಳೆದು ಅಭಿವೃದ್ಧಿ ಪಡಿಸುವ ತಂತ್ರಜ್ಞಾನ ಜನಗಳಿಗೆ ತೋರಿಸಬೇಕು ಅಂತೇಳಿ ಆ ಒಂದು ತಾಕುಗಳನ್ನ ಸಹ ನಮ್ಮ ಕೇಂದ್ರ ವತಿಯಿಂದ ನಾವು ಅಭಿವೃದ್ಧಿ ಪಡಿಸಿದೀವಿ. ಆ ನಂತರ ಸುಮಾರು 1/4 ಎಕರೆ ಜಮೀನಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಈಗ ಬಹಳ ಜನಕ್ಕೆ ಪ್ರಚಲಿತ ಇರುವಂತಹ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಅದರ ಒಂದು ತಾಕುಗಳು ಸಹ ನಮ್ಮ ಕೇಂದ್ರ ವತಿಯಿಂದ ಅಭಿವೃದ್ಧಿ ಪಡಿಸಿ ಹೀಗೆ ಬಂದಂತ ರೈತ ಬಾಂಧವರು ನಮ್ಮ ಕೇಂದ್ರಕ್ಕೆ ಬಂದಂತ ರೈತ ಬಾಂಧವರು ಮಾಹಿತಿ ನುರಿತ ವಿಜ್ಞಾನಿಗಳಿಂದ ಮಾಹಿತಿ ಪಡೆದುಕೊಳ್ಳೋದ್ರ ಜೊತೆಗೆ ನಮ್ಮಲ್ಲಿ ಅಭಿವೃದ್ಧಿ ಪಡಿಸಿರುವಂತ ಪ್ರಾತ್ಯಕ್ಷಿಕ ತಾಕುಗಳಿಗೆ ಭೇಟಿ ನೀಡಿ ತಮ್ಮ ಜ್ಞಾನಾರ್ಜನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಂತೇಳಿ ಈ ಮೂಲಕ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ನಗರವಾಸಿಗಳು ಸಹ ಈ ಮೂಲಕ ತಿಳಿಸ್ತೀನಿ. ತಂತ್ರಜ್ಞಾನಗಳ ಕುರಿತಾಗಿ ಅಥವಾ ಅನೇಕ ಮಾಹಿತಿಗಳ ಕುರಿತಾಗಿ ನಮ್ಮ ಕೇಂದ್ರನ ಸಂಪರ್ಕಿಸಬೇಕಂತಂದ್ರೆ ನಮ್ಮ ವೈಯಕ್ತಿಕವಾಗಿ ದೂರವಾಣಿ ಸಂಖ್ಯೆ ಮುಖಾಂತರ ತಾವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 6362970923 ಹಾಗೂ ನಮ್ಮ ಕೇಂದ್ರದ ವತಿಯಿಂದ ಇರುವಂತ ವಾಟ್ಸ್ಆಪ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ಸಹ ನೀವು ಈ ನಮ್ಮ ಕೇಂದ್ರದ ಮಾಹಿತಿನ ಪಡ್ಕೊಬಹುದು. KVK ಕೊನೆಳ್ಳಿ ಚಾನಲ್ ಮುಖಾಂತರ ನೀವು ಮಾಹಿತಿನ ಪಡ್ಕೊಳ್ಬಹುದು. ಈ
ಚಾನೆಲ್ ಮುಖಾಂತರ ನಮ್ಮ ಕೇಂದ್ರದಲ್ಲಿ ನಡೆಯುವಂತ ಸಿಗುವಂತ ಪರಿಕರಗಳು ಅಥವಾ ನಮ್ಮ ಕೇಂದ್ರದಲ್ಲಿ ನಡೆಸುವಂತ ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಅನೇಕ ರೈತ ಬಾಂಧವರು ಅಥವಾ ಇನ್ನಿತರ ಜನತೆ ಈ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. ಧನ್ಯವಾದಗಳು.